ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರಿನ ಐತಿಹಾಸಿಕ ಶ್ರೀ ಕುಮಾರಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹೊಸ ಮೆರುಗು ನೀಡಿದ ಸಂದರ್ಭ. ಸುಮಾರು 150 ವರ್ಷಗಳಷ್ಟು ಹಳೆಯದಾಗಿರುವ ಈ ಶಾಲೆಗೆ ಈಗ ಮರುಹುಟ್ಟು ಎಂದರೂ ತಪ್ಪಾಗಲಾರದು. ಶ್ರೀ ಕುಮಾರಸ್ವಾಮಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಷರಶಃ ಮುಚ್ಚಿ ಹೋಗುವ ಹಂತಕ್ಕೆ ಬಂದಿತ್ತು. ಇದೀಗ ಸಂಸದ ಇ ತುಕಾರಾಂ ಹಾಗೂ ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರ ಇಚ್ಛಾಶಕ್ತಿಯಿಂದಾಗಿ ಈಗ ಮತ್ತೆ ಹೊಸ ಅವತಾರದಲ್ಲಿ ಎದ್ದು ನಿಂತಿದೆ. ಸುಮಾರು 4 ಕೋಟಿಗೂ ಅಧಿಕ ಮೊತ್ತದಲ್ಲಿ ಶಾಲೆಗೆ 16 ನೂತನ ಕೊಠಡಿಗಳು, ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲಾ ಪರಿಕರಗಳನ್ನು ಒದಗಿಸಿ ಶಾಲೆಯ ನೂತನ ಕಟ್ಟಡಗಳನ್ನು ಶುಕ್ರವಾರ ಉದ್ಘಾಟಿಸಲಾಯಿತು. ಉದ್ಘಾಟನೆಯ ಸಂತಸದಲ್ಲಿ ಸಂಸದ ಇ ತುಕಾರಾಂ ಅವರು ಬಾಲ್ಯದ ದಿನಗಳಲ್ಲಿ ತಮ್ಮ ಸಹಪಾಠಿಗಳು ಓದಿದ ಶಾಲೆಗೆ ಹೊಸ ರೂಪ ಕೊಟ್ಟ ಸಮಾಧಾನದಲ್ಲಿದ್ದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಶವಂತನಗರದಲ್ಲಿ ತಾವು ಓದಿದ ಶಾಲೆಯನ್ನು ಅಭಿವೃದ್ಧಿ ಮಾಡುವುದು ಖುಷಿಯ ಸಂಗತಿ. ಅಂತೆಯೇ ಸಂಡೂರಿನ ಛತ್ರಪತಿ ಶಿವಾಜಿ ವಿದ್ಯಾಮಂದಿರಕ್ಕೂ 5 ಕೋಟಿ ರೂಪಾಯಿ ಅನುದಾನ ಒದಗಿಸಿ ಅಲ್ಲಿನ ಮೈದಾನವನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ನಂಬರ್ 1 ಇರುವಂತೆ ಮಾಡಲಾಗುವುದು. ಇದೇ ಕುಮಾರಸ್ವಾಮಿ ಶಾಲೆಯ ಕಾಂಪೌಂಡ್ ಹಾಗೂ ಇನ್ನಿತರ ಕಾಮಗಾರಿಗಳಿಗಾಗಿ ಇನ್ನು 50 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಲಾಗುವುದು ಎಂದರು. ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒತ್ತು ನೀಡಲಾಗಿದ್ದು, ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಸಂಡೂರಿನ ಶಿಕ್ಷಣ ವ್ಯವಸ್ಥೆ ಮಾದರಿಯಾಗಿದೆ ಎಂದು ಅಭಿಪ್ರಾಯಿಸಿದರು. ಜೊತೆಗೆ ಸ್ಥಳದಾನಿಗಳನ್ನು, ಶಾಲೆಯ ಬೆಳವಣಿಗೆಗೆ ಕಾರಣೀಕರ್ತರಾದವರನ್ನು ಮನದುಂಬಿ ಸ್ಮರಿಸಿದರು. ಇದೇ ಡಿಸೆಂಬರ್ 21ರಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿ ಸಂಭ್ರಮದ ಕಾರ್ಯಕ್ರಮ ಆಯೋಜಿಸುವುದಾಗಿ ತಿಳಿಸಿದರು. ಇದು ಒಟ್ಟು ಟೋಟಲ್ ಕಾಸ್ಟು 2,98,00,000. ಅದೇ ರೀತಿಯಾಗಿ SKM ಅವರು CSRನಲ್ಲಿ ಕೊಟ್ಟಿರೋದು 25 ಲಕ್ಷ. ಇವತ್ತು ಅದೇ ರೀತಿಯಾಗಿ ಇವತ್ತು ಅಲ್ಲಿ PU ಕಾಲೇಜ್ದಾಗ ಕೂಡ 2 ಬಿಲ್ಡಿಂಗ್ ಆಗಿದೆ, ಅದು 55 ಲಕ್ಷ. ಅದಾದಮೇಲೆ ಕಾಂಪೌಂಡಿಗೆ ಇದಕ್ಕೆಲ್ಲದಕ್ಕೂ ಆಡಿಟೋರಿಯಂ ಗುರುಭವಂತಾಗ ಏನು ಮಾಡ್ತಾ ಇದ್ವಿ, ಕಾರ್ಯಕ್ರಮಗಳು ಮಾಡಿದರೆ ಇದೆಲ್ಲದು ಶೈಕ್ಷಣಿಕ ಕಾರ್ಯಕ್ರಮಗಳು ಅಂಥವೇನಾದರೂ ಮಾಡಿದರೆ, ವರ್ಕ್ಶಾಪ್ ಕಾರ್ಯಕ್ರಮಗಳು ಮಾಡಿದರೆ ಅನುಕೂಲ ಆಗಲಿ ಅಂತೇಳಿ ಕಾಂಪೌಂಡ್ ಎಲ್ಲ ಸೇರಿ 47 ಲಕ್ಷ. ಒಟ್ಟಾರೆಯಾಗಿ 4,25,00,000 ರೂಪಾಯಿ ಅನುದಾನದಲ್ಲಿ ಇದೊಂದು ಮಾದರಿ ಶಾಲೆಯನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ. ಅವತ್ತಿನ ದಿನಗಳಾಗಿ ಏನು ನಾನು ಕಷ್ಟ ಬಿದ್ದಿದ್ವಿ, ಅದು ಮುಂದಿನ ಜನಾಂಗಕ್ಕೆ ಇರಬಾರ್ದು, ಮುಂದಿನ ಪೀಳಿಗೆಗೆ ಇರಬಾರ್ದು ಅಂತಂತೇಳಿ ಇವತ್ತು ಇಂಥ ಒಂದು ಸುಸಜ್ಜಿತವಾದ ಒಂದು ಕಟ್ಟಡಗಳನ್ನ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಪ್ರಾಥಮಿಕ ಶಿಕ್ಷಣದಿಂದನೇ ಇವತ್ತು ಕೊಡ್ತಾ ಇದ್ದೀವಿ, ಎಲ್ಲ ಕಂಪ್ಲೀಟ್ ಆಗಿ. ಜೊತೆಗೆ ಇವತ್ತು PG ಸೆಂಟರ್ ಇರ್ಬೋದು, ಛತ್ರಪತಿ ಶಾಲೆ ಕೂಡ ಇವತ್ತು ಚೆನ್ನಾಗಿ ಮಾಡಿಸಿದ್ವಿ. ಮುಂದಿನ ದಿನದಲ್ಲಿ ಬೇರ್ಜಿ ಬಾಬರ್ ತಗು ನಾನು ಮಾತಾಡಿಬಿಟ್ಟು ಆ ಗ್ರೌಂಡ್ ಕೂಡ ಇಡೀ ಕರ್ನಾಟಕದಲ್ಲೇ ಅಂತ ಒಳ್ಳೆ ಗ್ರೌಂಡ್ ಆಗಬೇಕು ಅಂತ ಒಂದು ಫುಲ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಇರ್ತಕ್ಕಂಥ ಒಂದು ಗ್ರೌಂಡು, ಜೊತೆಗೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ ರಿಪೇರಿ ಮಾಡಿ ಮತ್ತು 100 ವರ್ಷದ ಗತವೈಭವ ಜೊತೆಗೆ ಇದನ್ನು ಕೂಡ ಕರಿತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನನ್ನ ಸ್ನೇಹಿತರು ಓದಿರೋ ಶಾಲೆ ಜೊತೆಗೆ ನಾನು ಓದಿರೋ ಶಾಲೆ ಕೂಡ 2,30,00,000 ಇವತ್ತು ಮಾಡೆಲ್ ಶಾಲೆ ಯಶವಂತನಗರದಲ್ಲಿ ಕೂಡ ನಾವು ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಶಾಲೆ ಕೃಷ್ಣನಗರ ಅಂದರೆ ನನಗೆ ಅದು ಜನ್ಮ ಕೊಟ್ಟಿರೋದು, ಇದು ಸ್ನೇಹಿತರಿರ್ತಕ್ಕಂಥದ್ದು, ಅದು ಜೀವನ ಕೊಟ್ಟಿರೋದು ನನ್ನ ಕೃಷ್ಣನಗರ ನನ್ನ ಶಾಲೆ. ಅದನ್ನು ಕೂಡ ಸುಮಾರು 1,20,00,000 ಇವತ್ತು ಒಳ್ಳೆಯ ಶಾಲೆ ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು. ಇವತ್ತು ಇಡೀ ನಮ್ಮ ತಾಳೂರು ಇರ್ಬೋದು, ಅಂತಾಪುರ ಇರ್ಬೋದು, ಚೋರ್ನೂರು ಇರ್ಬೋದು, ಇವತ್ತು ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ನಾಗೆ ನಮ್ಮ ಇದು ಸವನಹಳ್ಳಿ ಇರ್ಬೋದು, ಅಗ್ರಹಾರ ಇರ್ಬೋದು, ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದ 41 ಕ್ಷೇತ್ರಗಳಲ್ಲಿ ಇವತ್ತು ಶಿಕ್ಷಣಕ್ಕೆ ನಾವು ಮಾದರಿಯಾಗಿ ಇವತ್ತು ನಾವು ಒತ್ತು ಕೊಟ್ಟಿದ್ದೀವಿ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆರೋಗ್ಯದಲ್ಲಿ ಇವತ್ತು ಹಾಸ್ಪಿಟಲ್ ಕೂಡ ಆಗಿದೆ, ಇದು ಟೆಂಡರ್ ಫ್ಲೋಟ್ ಕೂಡ ಆಗ್ತಾ ಇದೆ. ಮೊನ್ನೆ ಆರೋಗ್ಯ, ಶಿಕ್ಷಣ, ಕುಡಿಯೋ ನೀರಂತೂ ಕಂಪ್ಲೀಟ್ ಆಗಿ ಇನ್ನೊಂದು 6 ತಿಂಗಳ ನಡಗುರ್ತಿ ಅಂತ 58 ವಿಲೇಜಸ್ ಕೂಡ ಕ್ಲಿಯರ್ ಆಗಿದೆ. ಆಮೇಲೆ ನಮ್ಮ ಕೂಡಲು ಸೇರಿದಂತೆ ಸುಮಾರು 76 ಕೋಟಿ ವೆಚ್ಚದಲ್ಲಿ 38 ಹಳ್ಳಿಗಳಿಗೆ ನೀರು ಕೂಡ ಈಗಾಗಲೇ ಕೊಟ್ಟಿದ್ವಿ. ತೋರಣಗಲ್ದು ಕೂಡ ಇನ್ನೊಂದು ಸ್ವಲ್ಪ ಇದೆ, ನ್ಯಾಷನಲ್ ಹೈವೇ ನಾನೇ MP ಆಗಿದ್ದೀನಿ, ಕ್ಲಿಯರ್ ಮಾಡಿಕೊಡ್ತೀನಿ, ಅದು 96 ಕೋಟಿ ವೆಚ್ಚದಲ್ಲಿ. ಈ ರೀತಿಯಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ರಸ್ತೆ, ಕುಡಿಯ ನೀರು, ಶಿಕ್ಷಣ, ಆರೋಗ್ಯ, ವಿದ್ಯುತ್ತು, ಜೊತೆಗೆ ಮನೆಗಳು, ಇದೆಲ್ಲ ಒಂದು ಏನೇನು ನಾ ಬಾಲ್ಯ ಜೀವನದಲ್ಲಿ ಅದನ್ನ ಕಷ್ಟ ಕಾರ್ಪಣ್ಯಗಳು ಕಂಡಿದ್ದೆ, ಅದಿರಲಿಕ್ಕೆ ನನ್ನ ಅಧಿಕಾರಾವಧಿ ಇರಲಿಕ್ಕೆ, ನಮ್ಮ ಉಸಿರು ಇರಲಿಕ್ಕೆ ಮಾಡಿಕೊಡೋಣ ಅಂತಂತೇಳಿ ಇವತ್ತು
ಇವತ್ತು ಸಂಡೂರು ಕಟ್ಟಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಾಗ್ತಾ ಇದ್ವಿ. ಅಭಿವೃದ್ಧಿ ಮಾಡಬೇಕಾದ್ರೆ ಆಗ್ಬೇಕಾಗಿದ್ರೆ ನೀವೇ ಮಿನಿಸ್ಟ್ರು, ನೀವೇ MP, ನೀವೇ ML ಅನ್ಕೋಬೇಕು. ಸಂಡೂರರೆಲ್ಲರೂ ನೀವೆಲ್ಲ ಜವಾಬ್ದಾರಿಗಳು ಹತ್ರ ನಾವು ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿನಲ್ಲಿ, ಅಲ್ಲಿ ನಾವು ಸ್ಟೇಟ್ ಅಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳಿಗೆ ಅದಕ್ಕೆ ನಾವೆಲ್ಲ ಮುಂದಾಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ನಾವು ಸಂಡೂರಿಗೆ ಸೀಮಿತ ಆಗಬಾರ್ದು. ಪಟ್ಟಣದಲ್ಲಿ ಅಲ್ಲಿ ಒಳಗೆ ಹೋಗ್ಬೇಕು, ಅಲ್ಲಿ ನೀವು ಇಂಟ್ರಾಕ್ಷನ್ ಮಾಡಬೇಕು. ಯಾಕಂದ್ರೆ ಎಂಥ ಶಾಲೆ ಕಟ್ಟಿದ್ರು, ಏನೇ ಕಟ್ಟಿದ್ರು ನಮ್ಮ ಮಕ್ಕಳಲ್ಲಿ ಒಂದು ಮಾರಲ್ ಎಜುಕೇಶನ್, ಒಂದು ಕ್ವಾಲಿಟಿ ಎಜುಕೇಶನ್, ಗುಣಾತ್ಮಕ ಶಿಕ್ಷಣ ಮತ್ತು ಒಂದು ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಇವತ್ತು MP ಆಗಿ ನಾನು ಮಾತಾಡಬೇಕಾದ್ರೆ ನಮ್ಮ ಊರಾಗ ದೊಡ್ಡವ್ರು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ, ಅದೇ ರೀತಿಯ ಗುರುಗಳು ಕೊಟ್ಟಿರ್ತಕ್ಕಂಥ ಒಂದು ಸಂಸ್ಕಾರ. ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರು ಮಾತನಾಡಿ, ಸುಸಂಸ್ಕೃತ ಸಮಾಜ ನಿರ್ಮಾಣಕ್ಕೆ ಶ್ರೇಷ್ಠ ಹಾಗೂ ಪರಿಶುದ್ಧ ಗುರುವಿರಬೇಕು. ಖಾಸಗಿ ಶಾಲೆಗಳ ಹಾವಳಿಯಲ್ಲೂ ತನ್ನ ಗುಣಮಟ್ಟವನ್ನು ಉಳಿಸಿಕೊಂಡು ಬಂದಿರುವ ಶಾಲೆಗಳಲ್ಲಿ ಕುಮಾರಸ್ವಾಮಿ ಶಾಲೆಯೂ ಒಂದು. ಕ್ಷೇತ್ರದಲ್ಲಿ ವಸತಿ ಶಾಲೆಗಳ ನಿರ್ಮಾಣದಲ್ಲಿ ಪ್ರಗತಿಯಾಗಿದೆ. ಮುಂದಿನ ವರ್ಷದಿಂದ ಸಂಡೂರು ತಾಲೂಕಿನಲ್ಲಿ ನರ್ಸಿಂಗ್ ಕಾಲೇಜ್ ಆರಂಭಿಸಲಾಗುವುದು ಎಂದರು. ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗ್ಬೇಕಂತಂದ್ರೆ ಆ ಸಮಾಜದ ಹಿಂದೆ ಒಬ್ಬ ಶ್ರೇಷ್ಠವಾದ ಗುರು ಇರ್ಬೇಕಂತೆ. ಅದಾದ ನಂತರ ಅಕ್ಷರ ಕಲಿಸ್ತಕ್ಕಂಥ ಗುರು ಕೂಡ ಪರಿಶುದ್ಧವಾಗಿರ್ಬೇಕಂತೆ. ಅಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಎಲ್ಲ ಒಂದು ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಈ ಅಕ್ಷರ ಸಂಸ್ಕೃತಿಗೆ ನಾಂದಿ ಆಡ್ತಕ್ಕಂಥ ಈ ಕುಮಾರಸ್ವಾಮಿ ಶಾಲೆಯ ಒಂದು ಇದು ಪ್ರಾರಂಭೋತ್ಸವ, ಇದರ ಒಂದು ಈ ಕಟ್ಟಡದ ಪ್ರಾರಂಭೋತ್ಸವವನ್ನು ನಾವೆಲ್ಲರೂ ವಿದ್ಯುಕ್ತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಮಾನ್ಯ ಸಂಸದರು ಹೇಳಿದಾಗೆ ಅವರಿಗೆ ಸಾಕಷ್ಟು ವಿದ್ಯಾಭ್ಯಾಸ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಒಂದು ವಿಷಯದಲ್ಲಿ ಸಾಕಷ್ಟು ಆಸಕ್ತಿ ಮತ್ತು ವಿಶೇಷವಾದ ಕಾಳಜಿ ಕೂಡ. ಅದಕ್ಕೋಸ್ಕರ ನಮ್ಮ ಇಡೀ ಸಂಡೂರು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಒಂದು ಮಟ್ಟದಲ್ಲಿ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ತಾವು ಗಮನಿಸಿರ್ಬೋದು. ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ಒಂದು ಸರ್ಕಾರಿ ಶಾಲೆಗಳನ್ನು ಹೊಂದಿರತಕ್ಕಂಥ ತಾಲೂಕು ಯಾವುದಪ್ಪ ಅಂದರೆ ಅದು ನಮ್ಮ ಸಂಡೂರು ತಾಲೂಕು ಮಾತ್ರ. ಉತ್ತಮವಾದ ರಸ್ತೆಗಳಾಗಿರ್ಬೋದು ಮತ್ತು ವಸತಿ ಶಾಲೆಗಳಾಗಿರ್ಬೋದು. ಇದು ಏನು ತೋರಿಸುತ್ತಪ್ಪ ಅಂತಂದರೆ ಒಬ್ಬ ಜನಸಾಮಾನ್ಯವಾದ ಒಬ್ಬ ಮನುಷ್ಯ ಚಿಕ್ಕಂದಿನಲ್ಲಿ ತಾನು ಅನುಭವಿಸಿರ್ತಕ್ಕಂಥ ನೋವುಗಳು, ತಾನು ಅನುಭವಿಸಿರ್ತಕ್ಕಂಥ ತೊಂದರೆಗಳು, ಸಂಕಷ್ಟಗಳು, ತನಗೆ ಅವಕಾಶ ಸಿಕ್ಕಾಗ ಸಮಾಜಕ್ಕೆ ತಾನು ಏನಾದರೂ ಸಮಾಜಕ್ಕೆ ತಾನು ಮಾಡಬೇಕಾಗದಂಥ ಒಂದು ಅವಕಾಶ ಸಮಾಜ ಆತನಿಗೆ ಕೊಟ್ಟಾಗ ಆತ ಹೇಗೆ ಇದನ್ನು ಉಪಯೋಗಿಸ್ಕೊಂಡು ಇಡೀ ಸಮಾಜವನ್ನು ನಾನು ಉನ್ನತಿಯಡಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ಒಂದು ನಿದರ್ಶನ ಅಂತ ಹೇಳೋದಕ್ಕೆ ಬಯಸ್ತೀನಿ. ಜನರಿಗೆ ಅದೊಂದು ದೊಡ್ಡ ಪ್ರತಿಷ್ಠೆ ವಿಷಯ ಆಗ್ಬಿಟ್ಟದೆ. ನನ್ನ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಬುದ್ಧಿವಂತ ಅಂತಕ್ಕಂಥದ್ದು. ದಯಮಾಡಿ ಎಲ್ಲ ಪಾಲಕ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾರು ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಬದುಕನ್ನು ಕಟ್ಕೊಂಡಿರ್ತಾನೆ ಅವನು ಯಾವುದೇ ರೀತಿಯಲ್ಲಿ ಅವನ ಜೀವನದಲ್ಲಿ ಬಂದಂಥ ಸಮಸ್ಯೆಗಳನ್ನು ಅವನು ಎದುರಿಸೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅದನ್ನು ಸಮರ್ಥವಾಗಿ ಎದುರಿಸ್ತಕ್ಕಂಥ ಒಂದು ನೈತಿಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಈ ಸರ್ಕಾರಿ ಶಾಲೆಗಳು. ಯಾಕಂದರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿಯಾಗಿದ್ದು ನಮ್ಮ ಮಾನ್ಯ ಸಂಸದರು ಕೂಡ ಸರ್ಕಾರಿ ಶಾಲೆಯಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದ್ದು. ಇಲ್ಲಿ ಸಾಕಷ್ಟು ಜನ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ತಮ್ಮ ಜೀವನವನ್ನು ಕಟ್ಕೊಂಡಂಥವರಿದ್ದಾರೆ. ತಮ್ಮ ಜೀವನವನ್ನು ಸಮರ್ಥವಾಗಿ ಎದುರಿಸಿ ಇವತ್ತು ಒಂದು ಉತ್ತಮವಾದ ಜೀವನ, ಹಾಗೆಯೇ ಸಮಾಜಕ್ಕೆ ಮಾದರಿಯಾಗಿ ಬೆಳೀತಕ್ಕಂಥ ಸಾಕಷ್ಟು ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಆದರೆ ಇಂಥ ಒಂದು ಖಾಸಗಿ ಶಾಲೆಗಳ ಒಂದು ಹಾವಳಿಯಲ್ಲಿ ಕೂಡ ತನ್ನತನವನ್ನು ಬಿಟ್ಟುಕೊಡದೆ ಮಕ್ಕಳಿಗೆ ಉತ್ತಮವಾದ ಒಂದು ಶಿಕ್ಷಣವನ್ನು ಕೊಡ್ತಾ, ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಡ್ತಾ ಇವತ್ತಿಗೂ ಅಜರಾಮರವಾಗಿ ನಿಂತಿರ್ತಕ್ಕಂಥ ಕೆಲವು ಶಾಲೆಗಳ ಪೈಕಿ ನಮ್ಮ ಕುಮಾರಸ್ವಾಮಿ ಶಾಲೆ ಕೂಡ ಒಂದು ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೆಯೇ ಈ ಶಾಲೆಗೆ ಒಂದು ಉತ್ತಮವಾದ ಆಯಕಟ್ಟಿನ ಜಾಗದಲ್ಲಿ ಇಂಥ ಒಂದು ದೊಡ್ಡ ಒಂದು ಸ್ಥಳವನ್ನು ಕೊಟ್ಟು ಈ ಸಂಡೂರಿನ ಸಾಕಷ್ಟು ಜನರು ಕೂಡ ಈ ಶಾಲೆಯಲ್ಲಿ ಓದಿ ಇವತ್ತು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದವರು ಇದ್ದಾರೆ. ಎಷ್ಟೋ ಜನ ತಮ್ಮ ಬದುಕನ್ನು ಈ ಶಾಲೆಯ ಮುಖಾಂತರ ರೂಪಿಸ್ಕೊಂಡವರು ಇದ್ದಾರೆ. ಅವರು ಬೇರೆ ಬೇರೆ ಊರುಗಳಲ್ಲಿ ತಮ್ಮ ಬದುಕುಗಳನ್ನು ಕಟ್ಕೊಂಡಿರುವಂಥವ್ರು ಇದ್ದಾರೆ. ಅವರಿಗೂ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಬಂದರೆ ಈ ಶಾಲೆಯ ಬದಲಾದ ಒಂದು ಚಿತ್ರಣವನ್ನು ನೋಡಿದ್ರೆ ಅವರು ಕೂಡ ತುಂಬ ಸಂತೋಷ ಆಗ್ಬೋದು. ಯಾಕಂದರೆ ನಮ್ಮ ಮಾನ್ಯ ಸಂಸದರು ತಾವು ಓದಿದಂಥ
ಆ ಪ್ರಾಥಮಿಕ ಶಾಲೆ ಏನಿದೆ ಯಶವಂತ ನಗರದಲ್ಲಿ ಅದಕ್ಕೆ ಮತ್ತೊಂದು ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು. ಸುಮಾರು 2.5 ಕೋಟಿಯಲ್ಲಿ ನಾನು ಓದಿದ ನನ್ನ ಪ್ರಾಥಮಿಕ ಒಂದು ಶಾಲೆಯನ್ನು ನಾನು ಪುನರುಜ್ಜೀವಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಹಾಗೆಯೇ ಸಾಕಷ್ಟು ನನ್ನ ಹೈಸ್ಕೂಲ್ ಸಹಪಾಠಿಗಳು ಓದಿದಂಥ ಈ ಕುಮಾರಸ್ವಾಮಿ ಶಾಲೆಯನ್ನು ಕೂಡ ನಾವು ಪುನರುಜ್ಜೀವಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶಾಲೆಗೆ ಸುಮಾರು 3 ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಇಂಥ ಒಂದು ಸುಸಜ್ಜಿತವಾದ, ಅಂದರೆ ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡವರ್ಗದ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ಈ ಶಾಲೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದು. ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ. ನಾನು ಓದಿದ್ದು ಕಮಲಾಪುರದ ಜೂಟೂರು ಚಂದ್ರಪ್ಪನವರ ಪ್ರಾಥಮಿಕ ಹಿರಿಯ ಮಾದರಿ ಶಾಲೆಯಲ್ಲಿ. ಆ ಶಾಲೆಯನ್ನು ಕೂಡ ನಮ್ಮ ಶಾಲೆಯ ಅಭಿವೃದ್ಧಿ ಮಂಡಳಿಯವರು ಯಾರು ಬಂದು ಮನವಿ ಕೊಡಲಿಲ್ಲ ಸಂಸದರಿಗೆ, ನಮ್ಮ ಶಾಲೆಯ ಜೀರ್ಣೋದ್ಧಾರ ಮಾಡಿರಿ, ಅದನ್ನು ಅಭಿವೃದ್ಧಿ ಮಾಡಿರಿ ಅಂತೇಳಿ. ನಾನು ಹುಟ್ಟಿದ ಶಾಲೆಯನ್ನು ನಾನು ಅಭಿವೃದ್ಧಿಪಡಿಸಿದ್ದೀನಿ, ನನ್ನ ಸ್ನೇಹಿತರು ಓದಿದಂಥ ಶಾಲೆಯನ್ನು ನಾನು ಅಭಿವೃದ್ಧಿಪಡಿಸಿದ್ದೀನಿ. ಹಾಗೆಯೇ ನನ್ನ ಜೊತೆಗಿದ್ದು ನನ್ನ ಕಷ್ಟ ಸುಖಗಳಲ್ಲಿ ನೀನು ಕೂಡ ಜೋಡಿಯಾಗಿ ನನ್ನೆಲ್ಲ ಸಂದರ್ಭಗಳಲ್ಲೂ ಕೂಡ ನೀನು ನನ್ನ ಜೊತೆಗಿದ್ದೀವಿ. ಹಾಗೆಯೇ ಇವತ್ತು ನೀನು ಓದಿದ ಶಾಲೆಯನ್ನು ಕೂಡ ನಾನು ಸುಮಾರು 2 ಕೋಟಿ ರೂಪಾಯಿ ಅನುದಾನ ಕೊಟ್ಟು ಆ ಶಾಲೆಯನ್ನು ಕೂಡ ನಾನು ಅಭಿವೃದ್ಧಿಪಡಿಸ್ತೀನಿ ಅಂತೇಳಿ ನಮ್ಮ ಮಾನ್ಯ ಸಂಸದರು ಅವತ್ತೇ ನಾವು ಆ ಊರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿದರು. ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ಇಂಥ ಆಲೋಚನೆಗಳು ಬರೋದಕ್ಕೆ ಸಾಧ್ಯ. ಯಾಕೆ ಎಲ್ಲ ಒಂದು ಮಧ್ಯಮ ವರ್ಗದ ಕುಟುಂಬದವರು, ಮಧ್ಯಮ ವರ್ಗದವರು ನಮ್ಮ ಸಂಡೂರು ತಾಲೂಕಿನಲ್ಲಿ ಹೆಚ್ಚು ಈ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜಾಸ್ತಿ ಜನ ಕಾರ್ಮಿಕ ವರ್ಗದವರು ಇದ್ದಂಥವ್ರು, ಅವರಿಗೆ ಶಕ್ತಿ ಇರೋದಿಲ್ಲ ತಮ್ಮ ಮಕ್ಕಳನ್ನ ಈ ಖಾಸಗಿ ಶಾಲೆಯಲ್ಲಿ ಓದಿಸ್ಬೇಕಂತ ಒಂದು ಶಕ್ತಿ, ಆರ್ಥಿಕ ಶಕ್ತಿ ಕೂಡ ಅವರಲ್ಲಿ ಇರಲ್ಲ. ಇದನ್ನೆಲ್ಲ ಮನಗಂಡಂಥ ನಮ್ಮ ಸಂಸದರು ನಾನು ಅಧಿಕಾರಾವಧಿಯಲ್ಲಿ ಇರೋಷ್ಟು ದಿನದಲ್ಲಿ ನಮ್ಮ ತಾಲೂಕಿನ ಎಲ್ಲ ಒಂದು ಗ್ರಾಮಗಳಲ್ಲಿ ಕೂಡ ಸುಸಜ್ಜಿತವಾದ ಕೇಜ್ರಿವಾಲ್ ಮಾದರಿಯ ಶಾಲೆಗಳನ್ನು ನಾನು ಕಟ್ಟಿಸಲೇಬೇಕು. ಹಾಗೆಯೇ ಎಲ್ಲ ಕಡೆಗೂ ಕೂಡ ಉತ್ತಮವಾದ ಒಂದು ವಸತಿ ಶಿಕ್ಷಣ ಶಾಲೆಗಳನ್ನು ಕೂಡ ನಾನು ಮಾಡಬೇಕು ಮತ್ತು ಮಕ್ಕಳಿಗೆ ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಬಿಇಒ ಡಾಕ್ಟರ್ ಐಆರ್ ಅಕ್ಕಿ ಅವರು ಮಾತನಾಡಿ ಶಾಲೆ ಆರಂಭವಾದ ಹಾಗೂ ನಡೆದು ಬಂದ ಇತಿಹಾಸವನ್ನು ಸವಿವರವಾಗಿ ಹಂಚಿಕೊಂಡರು. 2023-24ರಲ್ಲಿ ಕೇವಲ 26 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಈ ಶಾಲೆಯ ದಾಖಲಾತಿ ಸದ್ಯಕ್ಕೆ 96ಕ್ಕೆ ತಲುಪಿದ್ದು, ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ 300 ವಿದ್ಯಾರ್ಥಿಗಳ ದಾಖಲಾತಿಯ ಗುರಿ ಹೊಂದಲಾಗಿದೆ ಎಂದರು. ಕುಮಾರಸ್ವಾಮಿ ಶಾಲೆಯ ಜಿಲ್ಲೆಯಲ್ಲಿಯೇ ಮಾದರಿ ಶಾಲೆಯಾಗಿದ್ದು, ಇದರ ನಿರ್ಮಾಣಕ್ಕೆ ಬೆನ್ನೆಲುಬಾಗಿ ನಿಂತ ಸಂಸದ ಹಾಗೂ ಶಾಸಕರ ಸಹಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಬಹಳಷ್ಟು ರೋಚಕವಾಗಿರ್ತಕ್ಕಂಥ ಇತಿಹಾಸದ ಪುಟಗಳನ್ನ ನಮ್ಮೆಲ್ಲರ ಸ್ಮೃತಿಪಟದಲ್ಲಿ ತೆರೆದಿಡ್ತಕ್ಕಂಥ ಒಂದು ವಿಷಯಗಳು ಇಲ್ಲೇ ಲಭ್ಯ ಆಗ್ತಾ ಇವೆ. 1889ರಲ್ಲಿ ಸಂಡೂರಿನ ವಿದ್ಯಾರ್ಥಿಗಳಿಗೆ ಅಕ್ಷರ ಅಭ್ಯಾಸವನ್ನ ಮಾಡಿಸುವ ಹಿನ್ನೆಲೆಯಲ್ಲಿ ಈ ಶಾಲೆ ಆರಂಭಗೊಂಡಿತು ಎಂಬ ಅನೇಕ ಕುರುಹುಗಳು ನಮಗೆ ಸಂದರ್ಶನವನ್ನು ಮಾಡಿರ್ತಕ್ಕಂಥ ಅನೇಕ ಹಿರಿಯರಿಂದ ಲಭ್ಯವಾಗ್ತಾ ಇವೆ. ಸಂಡೂರು ಪಟ್ಟಣದ ಅನುಭವಿಗಳು ಮತ್ತು ಹಿರಿಯರು ಹೇಳುವಂತೆ 1949ರಲ್ಲಿ ತಾತಪ್ಪ ಎನ್ನುವರ ಮನೆಯಲ್ಲಿ 1ನೇ ತರಗತಿ ಈ ಗ್ರಾಮದಲ್ಲಿ, ಈ ಊರಿನಲ್ಲಿ ಆರಂಭಗೊಂಡಿದೆ ಅಂತಕ್ಕಂಥ ಇತಿಹಾಸದ ಪುರಾವೆಗಳಿವೆ. ತದನಂತರ ಮಕ್ಕಳ ಸಂಖ್ಯೆ ಹೆಚ್ಚಾದಂತೆಲ್ಲ ಸಂಡೂರಿನ ಮರಾಠಿ ಸತ್ಯಪ್ಪನವರ ಕಂಪೌಂಡಿನಲ್ಲಿ 1ರಿಂದ 5ನೇ ತರಗತಿವರೆಗೆ ಶಾಲೆ ನಡೆಯುತ್ತಾ ಬಂದಿದೆ ಅಂತಕ್ಕಂಥ ದಾಖಲೆಗಳು ಈ ಶಾಲೆಯಲ್ಲಿ ನಮಗೆ ಲಭ್ಯವಾಗ್ತವೆ. ಹಲವು ವರ್ಷಗಳ ನಂತರ ಪುನಃ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸಂಡೂರಿನ ಮಹಾರಾಜರಾದ ಸನ್ಮಾನ್ಯ ಶ್ರೀ ಎಂ.ಐ. ಗೋರ್ಪಡೆ ಸಾಹೇಬ್ರವರ ಛತ್ರದ ನಿವೇಶನಕ್ಕೆ ಈ ಶಾಲೆ ಸ್ಥಳಾಂತರವಾಯಿತು. ನಂತರ 6 ಮತ್ತು 7ನೇ ತರಗತಿಯಲ್ಲಿ ಅಭ್ಯಾಸ ಉನ್ನತಿಗಳನ್ನು ನಡೆಸಿ ತರಗತಿಗಳನ್ನು ನಡೆಸಲಾಗುತ್ತಿತ್ತು ಎಂತಕ್ಕಂಥ ಮಾಹಿತಿಗಳು ಅನೇಕ ಹಿರಿಯರಿಂದ ನಮಗೆ ತಿಳಿದು ಬರ್ತಾ ಇವೆ. ತರಗತಿಗಳು ಹೆಚ್ಚಾದಂತೆ ಮಕ್ಕಳ ಸಂಖ್ಯೆ ಸಾಗರೋಪಾದಿಯಲ್ಲಿ ದಾಖಲಾಗುತ್ತಾ ಈ ಶಾಲೆಯಲ್ಲಿ ಹೋಗಿತ್ತು. ಆಗ ಸಂಡೂರಿನ ಶಿಕ್ಷಣ ಪ್ರೇಮಿಗಳು, ಶಿಕ್ಷಣದ ಬಗ್ಗೆ ಕಾಳಜಿ ಇರುವ ಅನೇಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಗೊಗ್ಲ ಸಿದ್ದರಾಮಯ್ಯನವರು ತಮ್ಮ ಶೈಕ್ಷಣಿಕ ಕಾಳಜಿಯಿಂದ ಸಂಡೂರಿನ ಮಕ್ಕಳ ಶಿಕ್ಷಣದ ಉನ್ನತೀಕರಣಕ್ಕಾಗಿ ನಿವೇಶನ ಹಾಗೂ ಸುಂದರವಾಗಿರ್ತಕ್ಕಂಥ ಕೊಠಡಿಗಳನ್ನ ಆ ಕಾಲದಲ್ಲಿ ಕಟ್ಟಿಸಿಕೊಟ್ಟರು ಅಂತಕ್ಕಂಥ ದಾಖಲೆಗಳು ನಮಗೆ ಕಂಡು ಬರ್ತಾ ಇವೆ. ಹಾಗೆ ಅಂದಿನಿಂದ ಈ ಶಾಲೆಯನ್ನು ಗೊಗ್ಲ ಸಿದ್ದರಾಮಯ್ಯನವರ ಶೈಕ್ಷಣಿಕ ಕಾಳಜಿಯನ್ನ ನಾವು ಇವತ್ತಿನ ದಿನ ಸ್ಮರಿಸುವುದರ ಜೊತೆಗೆ
ಬಹಳಷ್ಟು ಸಂಡೂರಿನ ನಿವಾಸಿಗಳು ಹಿರಿಯರು ಈ ಶಾಲೆಗೆ ಆ ಕಾಲದಲ್ಲಿ ಅವರ ಮನೆತನದ ಹೆಸರನ್ನು ಇಡಬೇಕು ಎಂದು ಒಕ್ಕೂರಿನಿಂದ ಒತ್ತಾಯಿಸಿದರು. ಆದರೆ ಮಾನ್ಯರು ಈ ಪ್ರಸ್ತಾವನೆಯನ್ನು ತಳ್ಳಿ ಹಾಕಿ ನಮ್ಮ ಕುಟುಂಬದ ಹೆಸರಿನ ಬದಲಾಗಿ ಸಂಡೂರಿನ ಪಟ್ಟಣದ ಆರಾಧ್ಯ ದೈವವಾಗಿರ್ತಕ್ಕಂಥ ಕುಮಾರಸ್ವಾಮಿ ಹೆಸರನ್ನ ನಾಮಕರಣ ಮಾಡಲು ಸೂಚಿಸಿದರು. ಇದು ಅವರ ಒಂದು ಆದರ್ಶ ವ್ಯಕ್ತಿತ್ವದ ಮುನ್ನಡೆಯ ಭಾಗ ನಮ್ಮ ಸಂಸದರು ಎಂದು ಇವತ್ತು ಹೇಳಬಹುದು. ಅಂದಿನಿಂದ ಈ ಶಾಲೆಯನ್ನ ಶ್ರೀ ಕುಮಾರಸ್ವಾಮಿ ವಿದ್ಯಾಮಂದಿರ ಎಂದು ನಾಮಕರಣಗೊಳಿಸಿ ದಿನ ಕಳೆದಂತೆ ಪ್ರಸ್ತುತ ಕುಮಾರಸ್ವಾಮಿ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆ ಎಂದು ಇಲಾಖೆಯಲ್ಲಿ ನೋಂದಣಿಗೊಂಡಿರುತ್ತದೆ. ಅಂದಿನಿಂದಲೂ ಶೈಕ್ಷಣಿಕವಾಗಿ ಸಂಡೂರಿನ ಲಕ್ಷಾಂತರ ಮಕ್ಕಳಿಗೆ, ನಾಗರಿಕರಿಗೆ ಅಕ್ಷರ ಜ್ಞಾನವನ್ನು ನೀಡಿರತಕ್ಕಂಥ ಹಿರಿಮೆ ಈ ಶಾಲೆಯದಾಗಿದೆ. 90ರ ದಶಕದಲ್ಲಿ ಸದರಿ ಶಾಲೆಯಲ್ಲಿ ಸುಮಾರು 1200ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿ ಪ್ರತಿ ವರ್ಷ ಸಂಸ್ಕಾರಯುತವಾದಂತಹ ಶಿಕ್ಷಣವನ್ನು ನೀಡಲು 21ಕ್ಕಿಂತಲೂ ಕೂಡ ಹೆಚ್ಚಿನ ಶಿಕ್ಷಕರು ಇಲ್ಲೇ ತಮ್ಮ ಕೆಲಸವನ್ನ ನಿರ್ವಹಿಸುತ್ತಿದ್ದರು. ಸಂಡೂರಿನ ಮಹಾರಾಜರಾದ ಗೋರ್ಪಡೆಯವರ ಶೈಕ್ಷಣಿಕ ದೂರದೃಷ್ಟಿ ಮತ್ತು ಕಾಳಜಿಯ ಹಿನ್ನೆಲೆಯಲ್ಲಿ ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆಯಾದ ಛತ್ರಪತಿ ಶಿವಾಜಿ ವಿದ್ಯಾಮಂದಿರ ಶಾಲೆಯಲ್ಲಿ ಶ್ರೀ ಕುಮಾರಸ್ವಾಮಿ ಶಾಲೆಯಿಂದ ಓದಿದ ವಿದ್ಯಾರ್ಥಿಗಳಿಗೆ ಪ್ರೌಢ ಶಿಕ್ಷಣ ಕೊಡಲು ಇಲ್ಲಿ ಆದ್ಯತೆಯನ್ನು ಒದಗಿಸುತ್ತಿದ್ದರು. ಸಂಡೂರು ಪಟ್ಟಣದಲ್ಲಿ ಯಾವುದೇ ತಾಲೂಕು ಮಟ್ಟದ ಸರ್ಕಾರಿ ಕಾರ್ಯಕ್ರಮಗಳು, ಶೈಕ್ಷಣಿಕ ಚಟುವಟಿಕೆಗಳು ಇದೇ ಶಾಲೆಯಲ್ಲಿ ಆಯೋಜನೆಗೊಂಡು ಯಶಸ್ವಿಯಾಗಿ ನೆರವೇರಲು ಸದರಿ ಶಾಲೆಯು ಆ ದಿನಗಳಲ್ಲಿ ಹೆಸರುವಾಸಿಯಾಗಿತ್ತು. ಈ ಶಾಲೆಯ ವಿಶೇಷವೇನೆಂದರೆ ಸದರಿ ಶಾಲೆಯಲ್ಲಿ ಓದಿದ ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಇತರೆ ಕಂಪನಿಗಳಲ್ಲಿ ಸ್ವಯಂ ಸೇವಾ ಉದ್ಯೋಗದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಲ್ಲದೆ ಈ ಶಾಲೆಯ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿಯೂ ಕೂಡ ಪ್ರಮುಖ ಸ್ಥಾನದಲ್ಲಿ ಅಲಂಕರಿಸುವುದರ ಮೂಲಕ ಈ ಊರಿನ ಈ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿರುವುದು ದಾಖಲೆಗಳ ಮೂಲಕ ನಮಗೆ ಕಂಡು ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಕಂಬರಪ್ಪ, ಮುಖಂಡರಾದ ಕುರುಬರ ಸತ್ಯಪ್ಪ, ಎಸ್ಟಿಎಂಸಿ ಅಧ್ಯಕ್ಷೆ ಶಿಲ್ಪಾ ತಿಪ್ಪೇಸ್ವಾಮಿ, ಎಸ್ಕೆಎಂಇ ಮೈನಿಂಗ್ ಕಂಪನಿಯ ಎಜಿಎಂ ಚಂದ್ರಕಾಂತ್ ಪಾಟೀಲ್, ಶಿಕ್ಷಣ ಇಲಾಖೆ ಅಧಿಕಾರಿಗಳಾದ ಶರಣಪ್ಪ ಕರಿಶೆಟ್ಟಿ, ಮಂಜುನಾಥ್ ಹಾದಿಮನಿ, ಕಾರ್ತಿಕ್, ಗುತ್ತಿಗೆದಾರರಾದ ನಾಗರಾಜ್, ಗಡಂಬ್ಲಿ ಚೆನ್ನಪ್ಪ, ಪರಶುರಾಮ್ ತಳವಾರ್, ಸೋಮಪ್ಪ ಯಾದವ್, ತುಮಟಿ ಅಂಜಿನಪ್ಪ, ಜಿಲನ್ ಸಾಬ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಸ್ನೇಹಿತರೆ, ನೀವು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ. ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.